ತಮ್ಮ ಇಡೀ ವಯಸ್ಸಿನಲ್ಲಿ ಮದುವೆಯಾದ ತಂದೆ, ಮಕ್ಕಳಿಂದಲೇ ತಂದೆ ಮೇಲೆ ಹಲ್ಲೆ, ವಿವಾಹಕ್ಕೆ ವಿರೋಧ. ಸಿಕ್ಕಾಪಟ್ಟೆ ವ್ಯಾಲಿಮೇಟಲ್ಲೆಲ್ಲ ಹೊಡೆದು ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ ನನ್ನ ಕಷ್ಟ ಸುಖಕ್ಕೆ ಮತ್ತೆ ಇಟ್ಕೊಂಬತ್ತಾರೆ ಸರ್, ಮತ್ತೆ ಇಟ್ಕೊಂಡು ಬೀಸಕ್ಕೆ ನನ್ನನ್ನು ಹಿಂಸೆ ಕೊಟ್ಟು ನಾನು ಹೊಡೆದವ್ರಿ. ಮನೆ ನುಗ್ಗಿ ಹೊಡೆದು ವಯಸ್ಸಾರಂದ್ರೆ ನಿನ್ಗೇನು ಕೆಲಸ ಮಾಡಲ್ವಾ ಅಂತ ಕೇಳ್ತಾನೆ ಪೊಲೀಸ್. ನಾನು ತಂದೆಯಾದವನು ತನ್ನ 68ನೇ ವಯಸ್ಸಿನಲ್ಲಿ ಮದುವೆಯಾದ ಅನ್ನೋ ಕಾರಣಕ್ಕೆ ಸ್ವಂತ ಮಕ್ಕಳೇ ಹಲ್ಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ನಡೆದಿದೆ. ಮತ್ತೆ ಇಟ್ಕೊಂಬತ್ತಾರೆ ಸರ್, ಮತ್ತೆ ಇಟ್ಕೊಂಡು ಬೀಸಕ್ಕೆ. ಹೀಗೆ ವಯಸ್ಸಾದ ತಂದೆಯ ಮದುವೆಯನ್ನ ಸಹಿಸದ ಮಕ್ಕಳು ತಂದೆಯ ಮೇಲೆ ಹಲ್ಲೆ ಮಾಡಿ ಆಸ್ತಿಯನ್ನ ಪಡೆದುಕೊಡುವಂತೆ ಪೀಡಿಸುತ್ತಿದ್ದಾರೆ. ಮಕ್ಕಳಿಂದ ರಕ್ಷಣೆ ಕೋರಿ ಹೋದ ಹಿರಿಯ ಜೀವಿಯ ಮೇಲೂ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆಂದು ರಾಜಣ್ಣ ಆರೋಪಿಸಿದ್ದಾರೆ. SP ಸಾಹೇಬ್ರಿಗೆ ಹೋಗಿ ಕೊಟ್ಟು ಕಂಪ್ಲೇಂಟ್, ಅಲ್ಲಿಂದ ಕೇಸ್ ಬಂದಿತ್ತು. ಇವ್ರನ್ನೇ ಬರೋಕೆ ಹೇಳ್ಬಿಟ್ಟು 20ನೇ ತಾರೀಕು ಶನಿವಾರ 7:30 1:30ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲಿಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದ್ರು. ಹೆದರಿಕೆ ಭಯ ಹಾಕಿ ನಮಗೆ ನಾನು ಕೂತಿದ್ದೆ. ಮಕ್ಕಳ ಮದುವೆ ಮಾಡಿಸಿ ಜೀವನ ಕಟ್ಟಿಕೊಟ್ಟ ತಂದೆ, ಆಸ್ತಿಗಾಗಿ ತಂದೆಯ ನೆಮ್ಮದಿಯನ್ನೇ ಹಾಳು ಮಾಡಿದ ಮಕ್ಕಳು. ಇಡೀ ವಯಸ್ಸಿನಲ್ಲಿ 2ನೇ ಮದುವೆಯಾದ ತಂದೆಯ ಬದುಕನ್ನ ಅಕ್ಷರಶಃ ನರಕ ಮಾಡಿದ್ದಾರೆ ಹೆತ್ತ ಮಕ್ಕಳು. ಇಲ್ಲಿ ತಂದೆಯಾದವನು ಓರ್ವ ಪುತ್ರ ಮತ್ತು 2 ಪುತ್ರಿಯರಿಗೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. ಅವರಲ್ಲಿ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡಿದ್ದಾರೆ. ಮಗ ಕೂಡ ಮದುವೆಯಾಗಿ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ದಾನೆ. ಇನ್ನು ಪುತ್ರಿಯರು ಒಳ್ಳೆಯ ಗಂಡನ ಮನೆಗೆ ಸೇರಿದ್ದಾರೆ. ಹೀಗಿದ್ರೂ ತಂದೆಯ ಮದುವೆಯನ್ನ ಮಾತ್ರ ಸಹಿಸುತ್ತಿಲ್ಲ ಕಣ್ರಿ ಇವರು. ಮತ್ತೆ ಇಟ್ಕೊಂಬತ್ತಾರೆ ಸರ್, ಮತ್ತೆ ಇಟ್ಕೊಂಡು ಬೀಸಕ್ಕೆ. 68ನೇ ವಯಸ್ಸಿನ ರಾಜಣ್ಣನ ಮೊದಲ ಪತ್ನಿ ಮೃತರಾಗಿ 2 ವರ್ಷ ಕಳೆದಿದೆ. ರಾಜಣ್ಣನವರ ಕಷ್ಟ ಸುಖ ಹಂಚಿಕೊಳ್ಳಲು ಯಾರೂ ಇಲ್ಲ. ಹೀಗಾಗಿ ತನಗೊಂದು ಬಾಳ ಸಂಗಾತಿ ಇರ್ಲಿ ಅನ್ನೋ ಕಾರಣಕ್ಕೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದಲ್ಲಿ 58 ವರ್ಷದ ಗೀತಾ ಎನ್ನೋರ ಜೊತೆ 2ನೇ ವಿವಾಹ ಆಗಿದ್ದಾರೆ. ಗೀತಾ ಅವರು ಕೂಡ ತನ್ನ ಪತಿಯಿಂದ ದೂರವಾಗಿ 30 ವರ್ಷವಾಗಿವೆ. ಹೀಗಾಗಿ ತನ್ನ ಕೊನೆ ಕ್ಷಣದ ಆಶ್ರಯಕ್ಕಾಗಿ ರಾಜಣ್ಣ ಅವರ ಜೊತೆ ಮದುವೆಯಾಗಿದ್ದಾರೆ. ಆದ್ರೆ ಈ ವಿವಾಹ ಸಹಿಸದ ಮಕ್ಕಳು ತಂದೆ ರಾಜಣ್ಣನ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ತಂದೆ ಆಸ್ತಿ ಬೇರೆಯವರಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ತಂದೆಯನ್ನ ಅವಾಚ್ಯ ಶಬ್ದದಿಂದ ಬೈದು ಮಕ್ಕಳು ಹಲ್ಲೆ ಮಾಡಿದ್ದಾರೆ ಎಂದು ರಾಜಣ್ಣ ಮರು ದೂರು ನೀಡಿದ್ದಾರೆ. ನನ್ನ ಮನೆ ಇದೆ, ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣು ಮಕ್ಕಳು, ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ. ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗಿರೋದು ಒಂದು ಮನೆ ನಂದು. ನನಗೆ ಹೆಂಡ್ತಿ ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ 2 ಹೆಣ್ಮಕ್ಳು ಓರ್ವ ಪುತ್ರನಿಗೆ ಮದುವೆ ಮಾಡಿ ಆಸ್ತಿ ನೀಡಿದ್ದೇನೆ, ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೆ ನೀಡುವಂತೆ ಮಕ್ಕಳು ಗೀತಾ ಮೇಲೂ ಹಲ್ಲೆ ನಡೆಸಿದ್ದಾರೆ ಎಂದು ರಾಜಣ್ಣ ಆರೋಪ ಮಾಡಿದ್ದಾರೆ. ನನ್ನನ್ನು ಹಿಂಸೆ ಕೊಟ್ಟು ನಾನು ಹೊಡೆದವ್ರೆ. ಮನೆ ನುಗ್ಗಿ ಹೊಡೆದು ಆಗಲೂ ಬಿಸ್ಬಿಟ್ರು. 4 ಜನ ಬಂದು ಅವ್ರಿಗೇನು ಹರ ಇವ ಅಂತ ಕೇಳಲಿಲ್ಲ. ನಮ್ಮನ್ನೇ ಬೋದು ಆಗಲೂ ಬಾಗಿಲು ಬೀಗ ಹಾಕಿ ಹೋಗಿದ್ರು. ನನ್ನ ಒಳಗೆ ಕೂಡ್ಬಿಟ್ಟು ನಮ್ಮ ಹೆಂಗಸರು ಹೊರಗಡೆಲ್ಲ ಇದ್ರು. ಹೊಡೆದ್ರು. ಅವಳು ಹುಡುಗಿ ಎಲ್ಲ ಹುಡುಗಿ ಫೋನ್ ನಂಬರ್ ತಗೊಂಡು ಇವ್ರಿಗೆ ಫೋನ್ ಮಾಡಿ ಅವಳೆ. ಆವಾಗ ಬಂದವ್ರೆ ಇಲ್ಲೇನು ಅಂತ ಎಲ್ಲ ಕ್ರಮ ತಗೊಳ್ಳಿ ಸರಿ ಅಂತ ಇಟ್ಕೆ ನನ್ನ ಮೇಲೆ ಕುಸ್ತಿ, ನನ್ನ ಮೇಲೆ ಜಗಳಕ್ಕೆ ಜೋರು ಮಾಡಿದ್ರು. ನೀನುವೇ ವಯಸ್ಸಾರಂದ್ರೆ ನಿನಗೇನು ಕೆಲಸ ಮಾಡಲ್ವಾ ಅಂತ ಕೇಳ್ತಾನೆ ಪೊಲೀಸ್. ನಾನು ಹೇಳ್ತೀರಾ ಅವೆಲ್ಲ ಮಾತಾಡೋ ಮಾತಾ? ನನ್ನ ಕಷ್ಟ ಸುಖಕ್ಕೆ ನೆರವಾಗಲಿ ಎಂದು 2ನೇ ವಿವಾಹ ಆಗಿದ್ದೇನೆ, ಸೂಕ್ತ ರಕ್ಷಣೆ ನೀಡುವಂತೆ ರಾಜಣ್ಣ ಗೀತಾ ದಂಪತಿ ಮನವಿ ಮಾಡಿಕೊಂಡಿದ್ದಾರೆ. ಈ ರೀತಿಯ ವಿವಾಹ ತಪ್ಪೋ ಒಪ್ಪೋ, ಆದ್ರೆ ಕೊನೆಯ ಸಮಯದಲ್ಲಿ ನೋಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಸಂಗಾತಿಯ ಅವಶ್ಯಕತೆ ಇರುತ್ತದೆ. ಅದನ್ನ ರಾಜಣ್ಣ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಮುಂದೆ ನ್ಯಾಯಾಲಯ ಏನ್ ಹೇಳುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.